ವಿಜಯಪುರ ಜಿಲ್ಲಾಧಿಕಾರಿ ನಗರದ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿದರು. ವಿಜಯಪುರ ನಗರದ ತಾಜ್ ಬೌಡಿ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಅಭಿವೃದ್ಧಿ ಕೆಲಸಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದರು. ಅಲ್ಲದೆ ತಾಜ್ ಬೌಡಿ ಬಳಿ ಕೆಲವೊಂದು ಒತ್ತುವರಿ ಇದೆ, ಅದನ್ನು ಬಗೆಹರಿಸಿ ಮುಂದಿನ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಹೇಳಿದರು. ಈ ವೇಳೆ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ವೀಕ್ಷಿಸಲು ನಾನು ಪೂಜ್ಯ ಮಹಾಪೌರರು, ಮಾನ್ಯ ಉಪಮಹಾಪೌರರು, ಕಾರ್ಪೊರೇಷನ್ ಕಮಿಷನರ್, ಕಾರ್ಪೊರೇಟರ್ ಅಧಿಕಾರಿಗಳೆಲ್ಲ ವಿವಿಧ ಸ್ಥಳಗಳಿಗೆ ಭೇಟಿ ಮಾಡಿದೀವಿ. ಸೊ ಈಗ ತಾಜ್ ಬೋರ್ಡಿಗೆ ಬಂದಿದ್ವಿ. ತಾಜ್ ಬೋರ್ಡಿ ತುಂಬಾ ಒಂದು ಐತಿಹಾಸಿಕ ಒಂದು ಮಾನ್ಯುಮೆಂಟ್ ಇದೆ. ಇಲ್ಲಿ ಕೆಲವೊಂದು ಒತ್ತುವರಿ ಇದೆ ಸುತ್ತಲೂ. ಅದನ್ನು ತೆರವುಗೊಳಿಸಿ ಇದನ್ನು ಒಂದು ಒಳ್ಳೆಯ ಒಂದು ಮಾನ್ಯುಮೆಂಟ್ ಆಗಿ ಮತ್ತಷ್ಟು ಸುಧಾರಣೆ ಮಾಡಕ್ಕೆ CSR ಫಂಡ್ ಅಡಿಯಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವರು ಪ್ರಾಜೆಕ್ಟ್ ತಗೊಂಡಿದ್ದಾರೆ. ಅದಕ್ಕೆ ಬೇಕಾಗಿರುವ ಪೂರ್ವ ಸಿದ್ಧತೆಗಳು ಏನೇನು ಕೆಲಸ ಮಾಡಬೇಕೆಂಬುದರ ಬಗ್ಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಇವತ್ತು ನಾವು ಭೇಟಿ ಮಾಡಿದೀವಿ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಇದು ಭೂಮಿ ಪೂಜೆ ಆಗಿ ಕೆಲಸ ಶುರು ಆಗಲಿದೆ. ತದನಂತರ ಇದು ಒಂದು ಒಳ್ಳೆಯ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳ್ಳಲಿದೆ. ಅದರಿಂದ ನಮ್ಮ ವಿಜಯಪುರಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಹೆಸರು ಮತ್ತಷ್ಟು ಸಿಗುವ ಸಾಧ್ಯತೆ ಇದೆ. ಅದೇ ರೀತಿ ಇಲ್ಲಿ ಯಾರು 20 ಮನೆಗಳು ಅವರ ಒತ್ತುವರಿಯನ್ನು ನಾವು ತೆರವುಗೊಳಿಸ್ತೀವೋ ಅವರಿಗೆ ಬೇರೆ ಕಡೆ ಅವರಿಗೆ ಕಾಯಂ ಮನೆ ಕೊಡುವ ವ್ಯವಸ್ಥೆಯನ್ನು ಕೂಡ ಮಹಾನಗರ ಪಾಲಿಕೆಯಿಂದ ಮಾಡಿಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಸೊ ಸಾರ್ವಜನಿಕರು ಕೂಡ ಈ ತರ ನಮ್ಮೊಂದಿಗೆ ಸಹಕಾರ ಮಾಡಿದ್ರೆ ಈ ನಗರದ ಅಭಿವೃದ್ಧಿ ಮಾಡುವುದು ನಮ್ಗೆ ತುಂಬಾ ಸುಲಭವಾಗುತ್ತದೆ. लोगों लगा तो नहीं ओपन नहीं लेता मैं क्या करूं. ಸಾವಿಲ್ಲದ ಮನೆಗಳಿಲ್ಲ, ಸಮಸ್ಯೆಗಳಿಲ್ಲದ ವ್ಯಕ್ತಿಗಳಿಲ್ಲ. ನೀವು ಎಷ್ಟೋ ಜ್ಯೋತಿಷರಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ. ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ, ಪಂಡಿತ್ ಹನುಮಂತ ಗುರುಜಿ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹ, ಕೋರ್ಟ್ ಕೇಸ್, ಮನೆಯಲ್ಲಿ ಕಿರಿಕಿರಿ, ಇನ್ನು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಅತಿ ಶೀಘ್ರ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ. ವಿಶೇಷವಾಗಿ ಮಾಟ ಮಂತ್ರ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಧನ ವಶೀಕರಣ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಫೋನಿನ ಮೂಲಕವೇ ಪುರಾತನ ಬ್ರಹ್ಮತಂತ್ರ ವಿದ್ಯೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತಾರೆ. ತಡ ಮಾಡದೆ ಈಗಲೇ ಗುರೂಜಿ ಅವರಿಗೆ ನೇರವಾಗಿ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9663803488. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಹಿಂದೆ ಕರೆ ಮಾಡಿ.